ದೇಶದಾದ್ಯಂತ ರಾಜ್ಯದಾದ್ಯಂತ ಸಡಗರ ಸಂಗಮದಿಂದ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಬೇಕಾಗಿತ್ತು. ಆದರೆ ಇವತ್ತು ಒಂದು ದೇಶದಲ್ಲಿ ನಮ್ಮ 3 ಮಂದಿ ಕನ್ನಡಿಗರನ್ನ ಗುಂಡಿಟ್ಟ ಕೊಂದಂಥ ಕೊಲೆಪಾತಕರು ಇವತ್ತು ನಮ್ಮ 3 ಜನ ಕನ್ನಡಿಗರನ್ನ ಕಳ್ಕೊಂಡು ಇವತ್ತು 1 ಕೋಟಿ ಜನ ಕಳ್ಕೊಂಡಂಥ ದುಃಖನ್ನು ನಮಗಾಗಿದೆ. ಹಾಗಾಗಿ ಕೇಂದ್ರ ಸರ್ಕಾರದ ಒಂದು ವಿಫಲತೆ ಅಂತ ಹೇಳ್ಬೋದು. ಯಾಕಂದರೆ ಕೇಂದ್ರ ಸರ್ಕಾರ ಅತಿ ಗಂಭೀರತೆಯಿಂದ ತಗೊಂಡು ಹಿಂದೆ ನೀವು ಯಾವ ಥರ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿದಿರಿ ಅದೇ ಥರ ಮಾಡಿ ನಮ್ಮ ದೇಶ, ನಮ್ಮ ರಾಜ್ಯ, ನಾವು ಇಲ್ಲಿ ಅಮರ್ ಅಕ್ಬರ್ ಅಂಟಲ್ಲಿ ಥರ ಬದುಕುವಂಥ ಜನ ಇವತ್ತು ನಮ್ಮ ಕನ್ನಡಿಗರನ್ನ ಕಳ್ಕೊಂಡು ನಾವು ಬಡಪಾಯಿಗಳಾಗಿದ್ದಾವೆ. ಮುಂದೆ ಯಾವುದೇ ಥರ ನಮ್ಮ ದೇಶದಾದ್ಯಂತ ಎಲ್ಲ ಜನಾಂಗದವ್ರಿಗೂ ಈ ಥರ ಘಟನೆಗಳು ಆಗಬಾರ್ದು, ಕಳಿಸಬಾರ್ದು. ಮಾನ್ಯ ನರೇಂದ್ರ ಮೋದಿ ಸಾಹೇಬರಿಗೆ ನಾನು ವಿನಂತಿ ಮಾಡ್ಕೋತೇನೆ. ಯಾಕಂದರೆ ಒಂದೇ ಒಂದು ಜೀವ ಹೋದರೆ ಆ ಕುಟುಂಬದಲ್ಲಿ ಎಷ್ಟು ನರಳಾಗ್ತದೆ ಅಂತ ಗೊತ್ತಾಗ್ತದೆ. ಹಾಗಾಗಿ ದೇಶದಲ್ಲಿ ಇರುವಂಥ ಎಲ್ಲ ಮಂತ್ರಿ ಮಹೋದಯರು, ನಮ್ಮ ರಾಜ್ಯದಲ್ಲಿ ಇರುವಂಥ ಮುಖ್ಯಮಂತ್ರಿಗಳು ಅತಿ ಗಂಭೀರತೆ ತಗೊಂಡು ಇವತ್ತು ಆ ಉಗ್ರಗಾಮಿಗಳನ್ನು ಹೊಡೆದುಳಿಸಬೇಕು. ದೇಶ, ರಾಜ್ಯ ಅತಿ ಭದ್ರತೆಯಿಂದ ಕಾಪಾಡಬೇಕು. ಮುಂದೆ ಬರುವಂಥ ದಿನದಲ್ಲಿ ಎಲ್ಲ ಪೀಳಿಗೆಗಳು, ಓದುವಂಥ ಪೀಳಿಗೆಗಳು, ವಿದ್ಯಾಭ್ಯಾಸ ಮಾಡುವಂಥ ಪೀಳಿಗೆಗಳು, ನೌಕರಿ ಮಾಡುವಂಥ ನೌಕರಸ್ಥರು ಬಹಳಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ಸರ್ಕಾರ ಕಾಯ್ತಿದೆ ಅಂತ ನಿಮ್ಮ ಮೇಲೆ ಭರವಸೆ ಇಟ್ಕೊಂಡಿದ್ದೇವೆ. ಮುಂದೆ ಬರುವಂಥ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅವ್ರನ್ನ ಒಳ್ಳೆ ಕೊಂದು ಉತ್ತರ ಕೊಡಬೇಕಂತ ನಾನು 2 ರಾಜ್ಯಕ್ಕೆ ಮನವಿ ಮಾಡ್ತಾ, ಮಾಧ್ಯಮಕ್ಕೆ ನಾನು ಇನ್ನೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನಾಚರಣೆಯನ್ನು ಹೇಳ್ತಾ ಇದನ್ನ ಕೂಡಲೇ ಸುದ್ದಿಯನ್ನು ಮೂಡಿಸಿ ನಮ್ಮ ರಾಜ್ಯದಲ್ಲಿ ಆಗಿರುವಂಥ ಅನ್ಯಾಯವನ್ನು ತಡೆಗಟ್ಟುವಂಥ ಕೆಲಸ ರಾಜ್ಯ ಸರ್ಕಾರ ಕೇಂದ್ರ ಮಾಡಬೇಕಂತ ಮಾಧ್ಯಮಕ್ಕೆ ಕಳ್ಕೊಳ್ಳಿ ವಿನಂತಿ ಮಾಡ್ಕೋತೇನೆ. ಶೇಖರಯ್ಯ ಮಠಪತಿ.